ಸೇನೆ ಮಿಡ್ ನೈಟ್ ಆಪರೇಷನ್ ಪಾಕಿಸ್ತಾನದ 4 ನೆಲೆಗಳು ಮತ್ತು ಪಿಒಕೆಯ 5 ನೆಲೆಗಳು ಉಗ್ರರನ್ನ ಹುಟ್ಟಡಗಿಸಿರುವಂತಹ ಭಾರತೀಯ ಯೋಧರು ಕೊಟ್ಲಿ, ಬಹವಾಲ್ಪುರ, ಮುಜಾಫರಾಬಾದ್, ಭೀಂಬರ್, ಬಾಗ್, ಸಿಯಾಲ್ಕೋಟ್ ಎಲ್ಲ ಪ್ರದೇಶಗಳಲ್ಲಿ ಆಪರೇಷನ್ ಮಾಡಲಾಗಿದೆ. ಉಗ್ರರು ವಿಲವಿಲ ಅಂತಿದ್ದಾರೆ ಸೇನೆಯ ಮಿಡ್ ನೈಟ್ ಆಪರೇಷನ್ಗೆ. ಪಾಕಿಸ್ತಾನದ 4 ನೆಲೆಗಳು ಹಾಗೆಯೇ ಪಿಒಕೆ ಪಾಕ್ ಆಕ್ರಮಿತ ಕಾಶ್ಮೀರದ 5 ನೆಲೆಗಳ ಮೇಲೆ ದಾಳಿಯನ್ನು ಮಾಡಲಾಗಿದೆ. ಇನ್ನು ನಮ್ಮ ಜೊತೆ ಮಾತನಾಡೋದಕ್ಕೆ ನಿವೃತ್ತ ಬ್ರಿಗೇಡಿಯರ್ ಆಗಿರುವಂತಹ ರವಿ ಮುನಿಸ್ವಾಮಿ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಈಗ ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಭಾರತ ಏರ್ ಸ್ಟ್ರೈಕ್ ಅನ್ನು ಮಾಡಿರುವಂತದ್ದು. ಸುಮಾರು 9 ಕಡೆಗಳಲ್ಲಿ ದಾಳಿಯನ್ನು ಮಾಡಿದೆ. ಸುಮಾರು 50 ಜನ ಉಗ್ರರು ಬಲಿಯಾಗಿದ್ದಾರೆ. ಏನ್ ಹೇಳ್ತೀರಾ? ಈ ಒಂದು ವಿಷಯ ಬಹಳ ಹಿಂದೆ ನಡಿಬೇಕಾಗಿತ್ತು. ಭಾರತೀಯರಿಗೆ ಬಹಳ ಎದುರು ನೋಡ್ತಾ ಇದ್ರು. ಏನೊಂದು ಕೆಲಸ ಮಾಡ್ಬೇಕು ಅಂತೇಳಿ ತಯಾರಿ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೋಸ್ಕರ ಎಷ್ಟೊಂದು ಡಿಲೇ ಆಗಿದೆ. 2-3 ದಿನಕ್ಕೆ ಹಿಂದೆ ಭಾರತದ ಗೃಹ ಸಚಿವಾಲಯದಿಂದ ಒಂದು ಪತ್ರ ಹೊರಗಡೆ ಬಂದಿತ್ತು. ಸಿವಿಲ್ ಡಿಫೆನ್ಸ್ ಅಭ್ಯಾಸಗಳು ಮಾಡ್ಬೇಕು ಅಂತ ಹೇಳ್ಬಿಟ್ಟು, ಈ ತರ ಒಂದು ಏನಾದ್ರು ಘಟನೆಗಳು ನಡೀತು ಅಂತ ಹೇಳಿದ್ರೆ, ಯುದ್ಧ ನಡೀತು ಅಂತ ಹೇಳಿದ್ರೆ ಸಾರ್ವಜನಿಕರನ್ನು ಕಾಪಾಡ್ಕೊಳ್ಳೋದನ್ನು ಒಂದು ಭಾರತ ಸರ್ಕಾರದ ಒಂದು ಜವಾಬ್ದಾರಿ ಇದೆ. ಅದಕ್ಕೋಸ್ಕರ ಆ ಅಭ್ಯಾಸಗಳನ್ನ ಮಾಡ್ಬೇಕು ಅಂತ ತಿಳಿಸಿದ್ರು. ಇವತ್ತಿನ ದಿನ ಅದನ್ನೇ ಬೆಂಗಳೂರಲ್ಲೂ ನಡೆಸಬೇಕು ಅಂತ ಹೇಳಿ ಒಂದು ಸುದ್ದಿ ಬಂದಿತ್ತು ನನಗೆ. ಆ ಸುದ್ದಿ ಕೇಳಿದ್ಕೊಳ್ಳೇನೆ ಏನೋ ಒಂದು ನಡೀತಿದೆ ಅಂತ ನನಗೊಂದು ಮನಸ್ಸಲ್ಲಿ ಒಂದು ಯೋಚನೆ ಬರ್ತಾ ಇತ್ತು. ಆದ್ರೆ ಅಷ್ಟು ಬೇಗ ಆ ಸಿವಿಲ್ ಡಿಫೆನ್ಸ್ ಅಭ್ಯಾಸ ಮಾಡೋದಕ್ಕೆ ಮುಂದೆನೆ ಆಗತ್ತೆ ಅಂತ ನಾನು ಎದುರು ನೋಡ್ಲಿಲ್ಲ. ಆಗಿದೆ. ಇದಕ್ಕಿಂತಲೂ ಜಾಸ್ತಿ ಆಗ್ಬೇಕು. ಒಂದೊಂದು ಉಗ್ರವಾದನು ಅಂದ್ರೆ ಭಯೋತ್ಪಾದಕನ್ನೇ ಸಾಯಿಸ್ಬೇಕು. ಆ ಸೈಯದ್ ಸಲಾವುದ್ದೀನ್ ಮತ್ತು ಮಸೂದ್ ಅಜರ್ ಸಾಯ್ಬಾರ್ದು. ಇದನ್ನ ನೋಡ್ಕೊಂಡು ಜೀವನ ಪೂರ್ತಿ ಈ ಒಂದು ಭಯದಲ್ಲೇ ಅವರು ತಮ್ಮ ಜೀವನ ನಡೆಸಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ಇದು ಈ ಪ್ರತಿ ಉತ್ತರ ಜಸ್ಟ್ ನಾನು ಇದಕ್ ಮಾತ್ರ ಅಂತ ಹೇಳಿಲ್ಲ. ಪಹಲ್ಗಾಮಲ್ಲಿ ನಡೆದಿದ್ ಮಾತ್ರ. ಯಾವಾಗೋ ನಡಿಬೇಕಾಗಿದ್ದ ವಿಷಯ. ಆವಾಗಿದ್ದ ಸರ್ಕಾರಗಳು ಇದ್ರ ಒಂದು ಏನೊಂದು ಕ್ರಮನೂ ತಗೊಂಡಿಲ್ಲ. 1978ರಿಂದ ಖಾಲಿಸ್ತಾನಿಂದ ಶುರುವಾಯಿತು. ಮತ್ತೆ 90ರಲ್ಲಿ ಜಮ್ಮು ಅಂಡ್ ಕಾಶ್ಮೀರ ಶುರುವಾಯಿತು. ಈಗ ಆಗ್ಲೇ ನಡೆದಿದ್ರೆ ಬಹಳನೇ ಸುಲಭವಾಗಿ ಈಸಿಯಾಗಿ ಇದನ್ನೇ ನಾವು ಹ್ಯಾಂಡಲ್ ಮಾಡ್ಬೋದಾಗಿತ್ತು. ಯಾಕಂತ ಹೇಳಿದ್ರೆ ಈಗೊಂದು ಭಾರತನೂ ಪರಮಾಣು ದೇಶ ಆಗಿದೆ. ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ. ಕೆಲವೊಂದು ದಿನಗಳ ಹಿಂದೆ ಮುಲ್ಲಾ ಮುನೀರ್ ಅಂತ ಹೇಳಿದ್ರೆ ಅವ್ರು ಒಂದು ದೇಶದ ದಂಡನಾಯಕನ ತರ ಅವ್ರು ನಡ್ಕೊಳ್ತಾ ಇಲ್ಲ, ಒಂದು ಮುಲ್ಲಾ ತರನೇ ನಡ್ಕೋತಿದ್ದಾರೆ. ಟ್ಯಾಂಕ್ ಮೇಲೆ ನಿಂತ್ಕೊಂಡು ಒಂದು ಟಿವಿ ಇದು ಯೂಟ್ಯೂಬ್ ಕ್ಲಿಪ್ಪಿಂಗ್ ಬಂದಿತ್ತು, ಗೊತ್ತಾಯ್ತು. ಯೂಟ್ಯೂಬ್ ಕ್ಲಿಪ್ಪಿಂಗ್ ಬರ್ತಾ ಇತ್ತು. 4 ಸ್ಟಾರ್ ಹಾಕಿ ಅದ್ರ ಮೇಲೆ ನಾವು ಅವರು ಸೈನಿಕರಿಗೆ ಅವರು ಮಾತನಾಡ್ತಾ ಇರೋದು ಏನು ಅಂತ ಹೇಳಿದ್ರೆ, ಭಾರತಕ್ಕೆ ಅವ್ರು ಕೊಟ್ಟಿದ್ದ ಒಂದು ಸಂದೇಶ ಏನಂತ ಹೇಳಿದ್ರೆ, ನಾವು ಯಾವುದಕ್ಕೂ ಸಿದ್ಧವಾಗಿದ್ದೀವಿ ಅಂತ. ಒಳಗಡೆ ಹೊಡ್ಕೋತಾ ಇದ್ರು ಆ ಒಂದು ನಿಂತ್ಕೊಂಡು ಅವ್ರೊಂದು ಸಂದೇಶ ಕೊಟ್ಟಿದ್ರು. ಇದನ್ನೇ ಮತ್ತೆ ಈಗ ತಗೊಂಡಿದ್ದ ಕ್ರಮ ಬಹಳ ಸೂಕ್ತವಾಗಿದೆ, ಸರಿಯಾಗಿದೆ. ಬಟ್ ಇದ್ರೇನು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಇನ್ನು ರವಿ ಸರ್, ಇನ್ನು 9 ನೆಲೆಗಳ ಮೇಲೆ ಒಂದು ಆಪರೇಷನ್ ಅನ್ನ ಮಾಡಿರುವಂಥದ್ದು. ಇವೆಲ್ಲ ಪ್ರದೇಶಗಳು ಹೆಚ್ಚಾಗಿ ಉಗ್ರರು ನೆಲೆಸಿರುವಂತಹ ಪ್ರದೇಶವ ಅಥವಾ ಭಾರತದ ಬೌಂಡ್ರೀಸ್ಗೆ ಇದು ಹತ್ತಿರವಿರುವಂತಹ ಪ್ರದೇಶನ ಹೇಗೆ ಇದು? ಇದೆಲ್ಲ ಬಹವಲ್ಪುರ್, ಇದು ಮುಜಾಫರಾಬಾದ್, ಸಿಯಾಲ್ಕೋಟ್ ಎಲ್ಲ ಈ ಪಾಕಿಸ್ತಾನದ ಗಡಿಲಿ ಇರೋದೇನೆ. ಹೆಚ್ಚು ಕಡಿಮೆ ಒಂದು 50-60 ಕಿಲೋಮೀಟರ್ಗಳು ಇರ್ಬೋದು ಅಷ್ಟೇ. ಅದು ಬೈ ಏರು. ಅದು ಉಗ್ರವಾದರು ಇರೋ ಜಾಗ ಅಂದ್ರೂ ಪಾಕಿಸ್ತಾನ ಅಲ್ವಾ. ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಪಾಕಿಸ್ತಾನ ಅಂತಾನೆ ಅನ್ಕೊಳತ್ತೆ. ಅವರ ಯೋಚನೆ ಏನಂತ ಹೇಳಿದ್ರೆ ಪಾಕಿಸ್ತಾನ ಅಂತಾನೆ ಅನ್ಕೊಳತ್ತೆ. ಸೊ ಇದು ಇನ್ನು ಅವರು ಮತ್ತೆ ಹರಡಿಸೋದಕ್ಕೆ ಪ್ರಯತ್ನ ಪಡ್ಬೋದು, ಇಲ್ಲ ಇಲ್ಲೇನೆ ಅದನ್ನೇ ಉಳಿದ ದೇಶಗಳು ಇನ್ನ ಪ್ರಯತ್ನದಿಂದ ಇದನ್ನೇ ಮುಗಿಸೋದಕ್ಕೂ ಪ್ರಯತ್ನ ಪಡ್ಬೋದು. ಪರಮಾಣು ಉಪಯೋಗನೂ ಮಾಡ್ಬೋದು. ಯಾಕೆಂತ ಹೇಳಿದ್ರೆ ಬೇರೆ ಕಡೆ ಹೋಯ್ತು ಅಂತ ಹೇಳಿದ್ರೆ ಇನ್ನೂ ಜಾಸ್ತಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ.
ಭಾರತವನ್ನು ಸೆಳಿತಾರೆ. ಅದು ಇನ್ನೂ ಒಂದು ಯುದ್ಧ ಬಹಳ ಜಾಸ್ತಿ ಆಗೋಯ್ತು ಅಂತ ಹೇಳಿದ್ರೆ ಅವ್ರ ಕೈಲಿರೋ ಸ್ಥಿತಿಯಲ್ಲಿ ಅವ್ರ ಕೈಲಿ ಈ ಸ್ಥಿತಿನ ಹ್ಯಾಂಡಲ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಪರಮಾಣು ಬಾಂಬನ್ನು ಉಪಯೋಗಿಸೋದಕ್ಕೆ ಅವರು ಪ್ರಯತ್ನ ಪಡ್ತಾರೆ, ಡೆಫಿನೆಟ್ಲಿ ಉಪಯೋಗಿಸ್ತಾರೆ. ಅದಕ್ಕೆ ನಮ್ಮ ಭಾರತೀಯರು ಎಲ್ಲರೂ ಸಿದ್ಧವಾಗಿರ್ಬೇಕು ಅನ್ನೋದು. ಈಗಾಗಲೇ ಪಾಕ್ ಪ್ರಧಾನಿಗಳು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ, ನಮ್ಮ ದೇಶದ ಮೇಲೆ ಒಂದು ದಾಳಿಯನ್ನ ಮಾಡಿದ್ದಾರೆ, ಇದಕ್ಕೆ ಪ್ರತೀಕಾರವನ್ನು ತೀರಿಸಿಕೊಳ್ಳೆ ಸಿದ್ಧ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ನಾವು ಹಲವಾರು ದಿನಗಳಿಂದನೂ ಕೂಡ ಅಲ್ಲಿನ ರಾಜಕೀಯ ಮುಖಂಡರಾಗಿರ್ಬೋದು, ಸಚಿವರಾಗಿರ್ಬೋದು, ಎಲ್ಲರೂ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ನಾವು ಅಣುಬಾಂಬ್ ಸ್ಫೋಟಿಸ್ತೀವಿ, ನಾವು ದೊಡ್ಡ ಮಟ್ಟದಲ್ಲಿ ಒಂದು ಯುದ್ಧವನ್ನ ಮಾಡ್ತೀವಿ ಅನ್ನೋ ರೀತಿ ಹೇಳ್ತಾ ಇದ್ರು. ಇದು ಯಾವ ರೀತಿ ಇವಾಗ ಮಾಡಿರುವಂಥದ್ದು ಉಗ್ರರ ಮೇಲಿನ ದಾಳಿ, ಈ ಸಂದರ್ಭದಲ್ಲಿ ಎರಡು ದೇಶಗಳ ನಡುವೆ ಯಾವ ರೀತಿಯಾಗಿ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ? ಈಗ ಅವರು ಮಾತುಗಳು, ಭಾರತದ ನಾಯಕರ ಮಾತುಗಳು ಮತ್ತೆ ಪಾಕಿಸ್ತಾನ ನಾಯಕರ ಮಾತು ಕೇಳ್ಕೊಂಡ್ರೆ ಪಾಕಿಸ್ತಾನರು ಮುಖ್ಯವಾಗಿ ಒಳ್ಳೆ ಚಿಕ್ಕ ಮಕ್ಕಳ ತರ ಆಡ್ತಾ ಇದ್ರು, ಎಳೆ ಮಕ್ಕಳ ತರ ಪ್ರತಿಯೊಬ್ಬರನ್ನು ಏನ್ ಬೇಕೋ ಅದು ಮಾಡ್ತಾ ಇದ್ರು. ಅಂದ್ರೆ ಅಲ್ಲಿ ಒಂದು ಕಂಟ್ರೋಲ್ ಇಲ್ಲ ಅಂತ ಗೊತ್ತಿತ್ತು. ಆದ್ರೆ ಭಾರತ ಕಡೆಯಿಂದ ಬರ್ತಾ ಇದ್ದ ಸ್ಟೇಟ್ಮೆಂಟ್ ಒಂದೇ, ಭಾರತದ ಪ್ರಧಾನಿ ಅಲ್ಲ ಇಲ್ಲಾಂದ್ರೆ ಗೃಹ ಸಚಿವರು ಅಷ್ಟೇನ, ಅದಕ್ ಮೇಲೆ ಬೇರೆ ಯಾರು ಒಂದ್ ಮಾತನ್ನು ಮಾತನಾಡ್ಲಿಲ್ಲ. ಆತರ ಒಂದು ಕಂಟ್ರೋಲ್ ಇದೆ ದೇಶದ ಮೇಲೆ. ಅವ್ರಿಗೆ ಯಾವೊಂದು ಗಂಭೀರವಾದ ಪರಿಸ್ಥಿತಿಗೆ ಬರಬಾರ್ದು ಅಂತ ಒಂದು ಪ್ರಯತ್ನ ಇದೆ. ಬಟ್ ಇದ್ರೇನು ಅವ್ರು ಏನ್ ಮಾಡ್ತಿದಾರಂತೆ ಪಾಕಿಸ್ತಾನವ್ರಿಗೆ ಗೊತ್ತಾಗ್ತಾ ಇಲ್ಲ. ಈ ತರ ಅವರು ಒಂದು ಸ್ಟೇಟ್ಮೆಂಟ್ಸ್ ಕೊಟ್ಬಿಟ್ರೆ ಅದು ಭಾರತ ಎದುರ್ಕೊಳ್ಳುತ್ತೆ ಅಂತ ಅವ್ರಿಗೊಂದು ಮನಸ್ಸಲ್ಲಿದೆ, ಇದು ಇವಾಗೂ ಇದೆ. ಆದ್ರೆ ಈ ಸರ್ಕಾರದ್ದು ಇದಕ್ ಮುಂದೆ ನಡೀತಲ್ಲ, ಬಾಲಾಕೋಟು ಮತ್ತೆ ಪುಲ್ವಾಮಾ ಅಟ್ಯಾಕು, ಸರ್ಜಿಕಲ್ ಸ್ಟ್ರೈಕು, ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗಿತ್ತು. ಅದ್ ಯೋಚನೆ ಮಾಡದೆ ಅವ್ರು ಏನೋ ಮಾಡಿದ್ದಾರೆ. ರವಿ ಸರ್, ಹೀಗೆ ಸಂಪರ್ಕದಲ್ಲಿ ಇನ್ನಷ್ಟು ಅಪ್ಡೇಟ್ಸ್ ಬರ್ತಾ ಇದೆ. ಪಾಕ್ ಸೇನೆ ಮತ್ತು ISI ಕಂಟ್ರೋಲ್ ರೂಮ್ ಉಡಿಸಾಗಿದೆ. ಜೈಷ್ ಎ ಮೊಹಮ್ಮದ್ ಲಾಂಚ್ ಪ್ಯಾಡ್ ಮೇಲೆ ದಾಳಿಯನ್ನು ಮಾಡಲಾಗಿದೆ. ಲಾಂಚ್ ಪ್ಯಾಡ್ ನಲ್ಲಿದ್ದಂತಹ ಪಾಕ್ ಸೇನಾ ಕಂಟ್ರೋಲ್ ರೂಮ್ ಉಡಿಸಾಗಿದೆ. ಉಗ್ರ ನೆಲೆಯಲ್ಲೇ ಇತ್ತು ಪಾಕ್ ಸೇನಾ ಕಂಟ್ರೋಲ್ ರೂಮ್. ಭಾರತೀಯ ಸೇನೆಯಿಂದ ಕಂಟ್ರೋಲ್ ರೂಮ್ ಧ್ವಂಸ ಮಾಡಲಾಗಿದೆ. ಪಾಕ್ ಸೇನೆ ಮತ್ತು ISI ಕಂಟ್ರೋಲ್ ರೂಮ್ ಅನ್ನ ಭಾರತ ಒಡಿಸ್ ಮಾಡಿದೆ. ಜೈಷ್ ಎ ಮೊಹಮ್ಮದ್ ಲಾಂಚ್ ಪ್ಯಾಡ್ ಮೇಲೆ ದಾಳಿಯನ್ನು ಮಾಡಿದೆ. ರವಿ ಸರ್, ನಾವಿಲ್ಲಿ ಗಮನಿಸ್ತಾ ಇದ್ದೀವಿ, ಪಾಕಿಸ್ತಾನದ ಸೈನಿಕರು ಇದ್ರು ಭಯೋತ್ಪಾದಕರ ಲಾಂಚ್ ಪ್ಯಾಡ್ ಮೇಲೆ ಅಂತ. ಯಾವ ರೀತಿಯಾಗಿ ಪಾಕಿಸ್ತಾನ ಇಲ್ಲಿ ಉಗ್ರರನ್ನ ಪೋಷಿಸ್ತಾ ಇದೆ ಅನ್ನೋಂಥದ್ದಕ್ಕೆ ಇದು ಜೀವಂತ ನಿದರ್ಶನ. ಎಲ್ರಿಗೂ ಕೂಡ, ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಪಾಕಿಸ್ತಾನ ಯಾವ ರೀತಿಯಾಗಿ ಪೋಷಿಸ್ತಾ ಇದೆ ಅಂತ. ಇವಾಗ ದಾಳಿ ಮಾಡಿದಂತಹ ನೆಲೆಗಳ ಪಕ್ಕದಲ್ಲೂ ಕೂಡ ಇವರು ಸೈನಿಕರನ್ನ ನಿಯೋಜನೆಗೊಳಿಸಿದ್ದಾರೆ ಅಂತ ಹೇಳಿದ್ರೆ ಪಾಕಿಸ್ತಾನದ ಪರಿಸ್ಥಿತಿ ಹೇಗೆ? ಇದು ಗೊತ್ತಿರೋ ವಿಷಯನೇ, ನೀವು ಹೇಳ್ದಂಗೆ ಇಡೀ ಪ್ರಪಂಚಕ್ಕೆ ಗೊತ್ತಿರೋ ವಿಷಯನೇ. ಪಾಕಿಸ್ತಾನದ ಸೈನ್ಯದಿಂದಾನೇ ಇದ್ರ ಸಹಕಾರ ಇದೆ, ಮತ್ತೆ ISI ಇಂದಾನೆ. ಎಲ್ರಿಗೂ ಗೊತ್ತಿದೆ ಪಾಕಿಸ್ತಾನದಲ್ಲಿ ಒಂದು ಸರ್ಕಾರ ಇದೆ ಅಂತೆ, ಆದ್ರೆ ನಡೆಸ್ತಾ ಇರೋದು ಪಾಕಿಸ್ತಾನ ಸೈನ್ಯ. ಪಾಕಿಸ್ತಾನ ಸೈನ್ಯ ಏನ್ ಹೇಳ್ತಾರೋ ಅಲ್ಲಿರೋ ಸರ್ಕಾರ, ಪ್ರಸ್ತುತ ಇರೋ ಸರ್ಕಾರಗಳು ಅದನ್ನೇ ಮಾಡ್ಕೊಂಡು ಬಂದಿತ್ತು ವಿನಃ ಪಾಕಿಸ್ತಾನದ ಸಿವಿಲ್ ಅಡ್ಮಿನಿಸ್ಟ್ರೇಷನ್ ಏನು ಅವ್ರ ಕೈಯಲ್ಲಿ ಮಾಡಕ್ ಆಗ್ಲಿಲ್ಲ. ಇದು ಇಷ್ಟೊಂದು ಸಮಯ ಯಾಕೆ ತಗೊಂಡು ಅಂತ ಹೇಳಿದ್ರೆ ಇದರ ಬಗ್ಗೆ ಬಹಳ ಯೋಚನೆ ಮಾಡಿ, ಬಹಳ ನಿಗಾ ಇಟ್ಟು ಏನೇನಿದೆ ಅಂತ ನೋಡ್ಕೊಂಡೇ ಅವರು ದಾಳಿ ಮಾಡಿದ್ದಾರೆ, ನಮ್ಮ ಭಾರತ ದಾಳಿ ಮಾಡಿದೆ. ಸೊ ಅದಕ್ಕೇನೆ ಇಷ್ಟೊಂದು ಸಮಯ ತಗೊಳ್ತು. ಇನ್ನೂ ಜಾಸ್ತಿ ಆಗತ್ತೆ, ಜಾಸ್ತಿ ಆಗ್ಬೋದು, ಇಲ್ಲ ಮುಕ್ತಾಯ ಆಗ್ಬೋದು. ಈಗಾಗ್ಲೇನೆ ತಾಲಿಬಾನ್ ಕಾಯ್ತಾ ಇದೆ ಇಂದ ವಿಷಯಕ್ಕೆ ಜಾಸ್ತಿ ಆಗೋದಕ್ಕೆ. ಜಾಸ್ತಿ ಆದ್ರೆ ತಾಲಿಬಾನ್ ತಮ್ಮ ದಾಳಿಯನ್ನ ಅವರು ಮಾಡ್ತಾರೆ ಈಗ. ಯಾಕೆಂತ ಹೇಳಿದ್ರೆ ಅವ್ರ ಮೇಲೇನು ದುರನ್ ಲೈನ್ ಅವರು ಒಪ್ಕೊಳ್ತಾ ಇಲ್ಲ. ಪಾಕಿಸ್ತಾನ ಸಾಕಷ್ಟು ಜಾಗ ಇದು ಪ್ರಾಂತ್ಯಗಳು, ಅಂದ್ರೆ ಪರ್ಟಿಕ್ಯುಲರ್ಲಿ ಖೈಬರ್ ಪಖ್ತೂನ್ಖವಾ ಅವ್ರ ಕಡೆ ಬರ್ಬೇಕು ಅಂತ ಹೇಳ್ಬಿಟ್ಟು, ಮತ್ತೆ BLA ಕಡೆಯಿಂದನೂ ಅವ್ರಿಗೆ ಬಹಳ ಗಂಭೀರ ಸ್ಥಿತಿ ಇದೆ. ಇದೆಲ್ಲ ಯೋಚನೆ ಮಾಡದೆ ಈ ತರ ದಾಳಿ ಮಾಡಿದ್ದಾರೆ. ಈ ತರ ಒಂದು ಕ್ರಮ ತಗೊಂಡಿದೆ ಅಂತ ಹೇಳಿದ್ರೆ ಇಷ್ಟೊಂದು ಇದಕ್ಕಿಂತಲೂ ದೊಡ್ಡ ಮೂರ್ಖತನ ಇಲ್ಲ. ಇದು ಹಾಗೆ ಆಗತ್ತೆ, ಮುಂದೆ ಆಗತ್ತೆ. ಇನ್ನೂ ಸಿವಿಲ್ ಮೇಲೆ ಈಗ ಇದರಲ್ಲಿ F-16 ಎಲ್ಲ ಆ ಕಡೆ ಶಿಫ್ಟ್ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಕೆಲವೊಂದು ದಿನಗಳ ಹಿಂದೆ ಅದು ಸುದ್ದಿ ಬಂದಿದೆ. ಈ ಪಾಕಿಸ್ತಾನ ಮತ್ತು ಭಾರತ ಗಡಿಯಲ್ಲಿದ್ದು F-16 ಎಲ್ಲ ಆ ಕಡೆ ಗೊದಾರ್ಗೆ ಪೋರ್ಟ್ಗೆ ಏರ್ಪೋರ್ಟ್ಗೆ ಶಿಫ್ಟ್ ಮಾಡಿದ್ದಾರೆ ಅಂತ ಹೇಳ್ತಿದಾರೆ. ಸೊ
ಇದು ಇನ್ನೂ ತೀವ್ರ ಆಗತ್ತೆ ಅಂತ ನನ್ಗೊಂದು ಮನಸ್ಸಲ್ಲಿದೆ. ಯಾಕೆಂತ ಹೇಳಿದ್ರೆ ಇವು ಮತ್ತೆ ಇದ್ರಿಗೆ ಇನ್ನೊಂದು 20 ವರ್ಷ ಅವ್ರು ತಲೆ ಎತ್ತಬಾರದು, ಆತರ ಒಂದು ವಿಷಯ, ಆತರ ಒಂದು ನಡಿಬೇಕು ಅಂತ. ಯಾಕೆಂದ್ರೆ ಸಾಕಷ್ಟು ನಮ್ಮ ಸಹೋದರನ್ನ ನಾನು ಕಳ್ಕೊಂಡಿದ್ದೀನಿ. ಅವ್ರ ಕುಟುಂಬಗಳು ಎಷ್ಟೋ ಕಷ್ಟಪಡ್ತಿದೆ ಅಂತ ನಾನು ಕಣ್ಣಾರ ನೋಡಿದ್ದೀನಿ. ನಾನು ಕೈಗಳಿಲ್ದೆ, ಕಾಲುಗಳಿಲ್ದೆ, ಸತ್ರು. ಬಟ್ ಈ ಅಂಗವಿಕಲರಾಗಿದ್ದಾರಲ್ಲ, ಕಣ್ಣುಗಳಿಲ್ದೆ, ಕೈಗಳಿಲ್ದೆ, ಕಾಲುಗಳಿಲ್ದೆ, ಮುಖಗಳೆಲ್ಲ ಅವರ ನಿಜ ರೂಪ ಇಲ್ಲದೆ ಆಗಿರೋದು ನಾನು ನೋಡಿದ್ದೀನಿ. ಯುದ್ಧ, ಯಾವೊಂದು ಸೈನಿಕನು ಯುದ್ಧ ಬಯಸೋಲ್ಲ. ಯಾಕೆಂತಂದ್ರೆ ಯುದ್ಧದಿಂದ ಏನೇನಾಗತ್ತೆ ಅಂತ ಸೈನಿಕನಿಗಿಂತಲೂ ಬೇರೆ ಯಾರಿಗೂ ಏನು ಜಾಸ್ತಿ ಗೊತ್ತಾಗಿರೋಲ್ಲ. ಬಟ್ ಯುದ್ಧ ಅಂತ ಬಂದ ಮೇಲೆ ನಾವು ಅದನ್ನ ಒಂದು ಒಳ್ಳೆ ಮನ ದೃಢದಿಂದ ಎದುರಿಸ್ಬೇಕು. ಅದೇ ದೃಢ ನಮ್ಮ ಸಾರ್ವಜನಿಕರ ಜೊತೆ ಬರಬೇಕು ಅಂತ ಹೇಳೋದು ನನ್ನ ಬಯಕೆ. ಎಲ್ರಿಗೂನು ಇದೇ ನನ್ನ ಸೂಚನೆ, ಭಾರತೀಯರಿಗೂ. ಈ ಸಿವಿಲ್ ಡಿಫೆನ್ಸ್ ಎಲ್ಲ ಮಾಡ್ತಾರೆ, ಎಲ್ಲ ಅಭ್ಯಾಸ ಮಾಡಿ ಏನು ಅಂತ ನಿಮ್ ಕಡೆಯಿಂದ ಜವಾಬ್ದಾರಿ. ಯಾಕೆಂತ ಹೇಳಿದ್ರೆ ಭಾರತ ಸರ್ಕಾರದ ಪ್ರತಿಯೊಂದು ಕ್ರಮವನ್ನು ನೀವು ಏನೊಂದು ವಿಷಯವನ್ನು ಪ್ರಶ್ನಿಸದೆ, ನಿಮ್ಮ ಸೌಕರ್ಯವನ್ನು ನೋಡದೆ ಒಂದು ಸೈನಿಕ ಪ್ರಾಣವನ್ನೇ ಕೊಡೋದಕ್ಕೆ ಸಿದ್ಧವಾಗಿದ್ದಾನೆ. ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ನಿಮ್ದು ಏನೊಂದು ಅಸೌಕರ್ಯ ಆದ್ರೂ ಅದನ್ನೇ ಟಾಲರೇಟ್ ಮಾಡಿಕೊಂಡು ಭಾರತ ಸರ್ಕಾರಕ್ಕೆ ಬೆಂಬಲ ನೀಡಬೇಕು ಅನ್ನೋದೇ ನನ್ನ ಸೂಚನೆ ಎಲ್ಲ ಜನರಿಗೆ. ಇನ್ನು ಸರ್, ನಾವು ಗಡಿಗಳಲ್ಲಿ ಗಮನಿಸ್ತಾ ಇದ್ದೀವಿ, ಈಗಾಗಲೇ ದಾಳಿ ಪ್ರತಿದಾಳಿಗಳು ನಡೀತಾ ಇದೆ. ಇದು ದೊಡ್ಡ ಮಟ್ಟದಲ್ಲಿ ಯುದ್ಧದ ಸನ್ನಿವೇಶನ ಸೃಷ್ಟಿ ಮಾಡಿದ್ರೆ ಎರಡು ದೇಶದಲ್ಲಿ ಯಾವ ರೀತಿಯಾಗಿ ಕಾನ್ಸಿಕ್ವೆನ್ಸಸ್ ಸೃಷ್ಟಿ ಆಗುತ್ತೆ? ಕಾನ್ಸಿಕ್ವೆನ್ಸಸ್ ಇಟ್ ವಿಲ್ ಬಿ ಎಕನಾಮಿಕಲಿ. ಫಸ್ಟ್ ಥಿಂಗ್, ಮೊದಲನೇ ವಿಷಯ ಏನು ಅಂತ ಹೇಳಿದ್ರೆ ಪ್ರಾಣ. ದಟ್ ಈಸ್, ಪ್ರಾಣ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಆ ಪ್ರಾಣ ಇದು ಸಾಕಷ್ಟು ಜನರು ಸಾಯ್ತಾರೆ. ನಮ್ ಕಡೆನೂ ಅಷ್ಟೇ, ಅವ್ರ ಕಡೆನೂ ಅಷ್ಟೇನೆ. ಅಕಸ್ಮಾತ್ ಆಗಿ ಪಾಕಿಸ್ತಾನಕ್ಕೆ ಒಂದು ಒಳ್ಳೆ ಯೋಚನೆ ಬಂತು ಅಂತ ಹೇಳಿದ್ರೆ ಇದನ್ನ ಮತ್ತೆ ತೀವ್ರಗೊಳಿಸೋದಕ್ಕಿಂತಲೂ ಇಲ್ಲಿಗೆನೆ ಅವರು ಮುಗಿಸ್ಕೊಂಡ್ರೆ ಒಳ್ಳೇದು ಅಂತ ನನ್ಗೆ. ಆರ್ಥಿಕ ಸ್ಥಿತಿಲಿನ ಬೋತ್ ಭಾರತ ಮತ್ತೆ ಪಾಕಿಸ್ತಾನ ಇವತ್ತು ನಿಮ್ಗೆ ಗೊತ್ತಾಗತ್ತೆ, ಒಂದು 10-11 ಗಂಟೆ ಒಳಗಡೆ ಶೇರ್ ಮಾರ್ಕೆಟ್ ಹೇಗೆ ಬೀಳುತ್ತೆ ಅಂತ ನಿಮ್ಗೆ ಗೊತ್ತಾಗತ್ತೆ. ಅದು ದಟ್ ಈಸ್ ಅನ್ ಇಂಡಿಕೇಶನ್ ಆಫ್ ಎಕನಾಮಿಕ್ ಡಿಬ್ಯಾಕಲ್ಸ್. ಮೇನ್ಲಿ ಎಕನಾಮಿಕ್ ಡಿಬ್ಯಾಕಲ್ಸ್ ಆಗತ್ತೆ. ಭಾರತ ಒಂದು ಬೆಳೆಯೋ ದೇಶ. ಸಾಕಷ್ಟು ಜನರು ಪ್ರಪಂಚದಲ್ಲಿ ಭಾರತ ಬೆಳಿಬಾರ್ದು ಅಂತ ಪ್ರಯತ್ನ ಪಡ್ತಿದ್ದಾರೆ. ಆಗ್ಲೇನೆ ಅದಾನಿಯವ್ರ ಮೇಲೆ ಎಷ್ಟೊಂದು ನಡೀತು ಅಂತ ನಿಮ್ಗೆ ಗೊತ್ತಿರೋ ವಿಷಯನೇ. ಸೊ ಅದಕ್ಕಿಂತಲೂ ತೀವ್ರವಾಗಿ ಇದು ಆಗತ್ತೆ. ಸೊ ಆದ್ರಿಂದ ಅದಕ್ಕೋಸ್ಕರ ಜನರು ಎಲ್ಲರೂ ತಯಾರಾಗಿರ್ಬೇಕು ಅನ್ನೋದೇ ನನ್ನ ಜನರಿಗೆ ಸೂಚನೆ. ಇನ್ನು ಹಲವರು ಹೇಳುವಂಥದ್ದು, ಯುದ್ಧಕ್ಕಿಂತ ರಾಜತಾಂತ್ರಿಕ ಯುದ್ಧವನ್ನ ಸಾರಿ, ಯುದ್ಧ ಮಾಡಿದ್ರೆ ನಮಗೇನೆ ನಷ್ಟವಾಗುತ್ತೆ ಅನ್ನೋಂಥ ರೀತಿಯಲ್ಲಿ ಸುಮಾರು ಜನರು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿರೋದನ್ನು ನಾವು ನೋಡಿದ್ದೀವಿ. ಈ ಸಂದರ್ಭದಲ್ಲಿ ಯುದ್ಧಕ್ಕೆ ಮುನ್ನುಗ್ಗೋದು ಮುಖ್ಯನಾ ಅಥವಾ ರಾಜತಾಂತ್ರಿಕವಾಗಿಯೇ ಪಾಕಿಸ್ತಾನವನ್ನ ಎದುರಿಸಬೇಕಾಗತ್ತಾ, ಹೇಗೆ? ಪಾಕಿಸ್ತಾನ ರಾಜತಂತ್ರದಿಂದ ಅವರು ಮಿತಿಯಲ್ಲಿ ಬರ್ಬೇಕಾಗಿದ್ರೆ ಯಾವಾಗಲೂ ಬರ್ಬೇಕಾಗಿತ್ತು. ಅವರು ರಾಜತಂತ್ರದಲ್ಲಿ ಬರೋ ಒಂದು ದೇಶ ಅಲ್ಲ. ಯಾಕೆಂತ ಹೇಳಿದ್ರೆ ಭಾರತ ಸೈನ್ಯ ನೋಡಿ, ಭಾರತ ಸೈನ್ಯ ಯಾವತ್ತೊಂದು ಏನೊಂದು ಸ್ಟೇಟ್ಮೆಂಟ್ಸ್ ನ್ಯೂಸ್ ಪೇಪರ್ ಅಲ್ಲಿ ಕೊಟ್ಟಿಲ್ಲ. ನಾವ್ ಈ ತರ ಮಾಡ್ಬಿಡ್ತೀವಿ, ನಾವು ಆ ತರ ಮಾಡ್ಬಿಡ್ತೀವಿ ಅಂತ ಹೇಳ್ಬೇಕು. ಯಾವ್ದೋ ಒಂದು ಕೆಲವೊಮ್ಮೆ ಸರ್ಕಾರದ ಇದು ಪರ್ಮಿಷನ್ ಇಂದಾನೇ ಅವ್ರದ್ದು ಸ್ಟೇಟ್ಮೆಂಟ್ಸ್ ಕೊಟ್ಟಿರೋದು. ಅದರ್ವೈಸ್ ನೋ, ಇದುವರೆಗೂ ಸೈನ್ಯ ನಮ್ಮ ಭಾರತ ಸರ್ಕಾರದ ಏನ್ ಬೇಕು, ಏನ್ ಮಾಡ್ಬೇಕು ಅನ್ನೋ ಒಂದು ವಿಷಯದ ಮೇಲೆನೆ ಅವ್ರು ಮಾಡ್ತಿದ್ದಾರೆ. ಆದ್ರೆ ಪಾಕಿಸ್ತಾನ ಆತರ ಅಲ್ಲ. ಪಾಕಿಸ್ತಾನ ರಾಜತಂತ್ರದಿಂದ ಅವ್ರ ಕಂಟ್ರೋಲ್ ಬರೋದಿಲ್ಲ. ಪಾಕಿಸ್ತಾನ 4-5 ಭಾಗಗಳಾಗೋದಕ್ಕೆ ಚಾನ್ಸಸ್ ಉಂಟು. ಈಗ ಬಲೂಚಿಸ್ತಾನು ಮತ್ತೆ ಸಿಂಧವ್ರನ್ನು ಶುರು ಹಚ್ಕೋತಾರೆ. ಅಂಡ್ ಈ POK ಮತ್ತು ಗಿಲ್ಗಿಟ್ ಬಾಲ್ಟಿಸ್ತಾನ್ ಭಾರತಕ್ಕೆ ಬರ್ಬೇಕು. ಆವಾಗ್ಲೂ ಅವ್ರಿಗೆ ಬುದ್ಧಿ ಬರೋಲ್ಲ. ಬರೀ ಪಂಜಾಬ್ ಮಾತ್ರ ಉಳ್ಕೊಂಡು ಪಂಜಾಬ್ ಮಾತ್ರ ಒಂದು ಪಾಕಿಸ್ತಾನ ಆಗೋದಕ್ಕೆ ಚಾನ್ಸಸ್ ಉಂಟು. ಅದಾದ್ರೂ ಅವರು ಮತ್ತೆ ಇದನ್ನ ಪ್ರಯತ್ನ ಪಡ್ತಾರೆ. ನನ್ನ ಎಸ್ಟಿಮೇಟ್ ಒಂದಿದು, ನನ್ನ ಯೋಚನೆ ಒಂದಿದು. ಯಾಕೆಂತ ಹೇಳಿದ್ರೆ 1975 ನಾನು ಶಾಲೆಯಲ್ಲಿ ಇರ್ಬೇಕಾಗಿದ್ದೇನೆ ಈ ವಿಷಯನೇ ನಾನು ಫಾಲೋ ಅಪ್ ಮಾಡ್ತಾ ಇದ್ದೀನಿ. ಶಾಂತಿಯೋತ್ತರ ಒಂದು ಮಾತುಕತೆಗಳು ನಡೆಸಬೇಕು ಅಂತ ಬರ್ತಾರೆ. ಆಗ ಅದಕ್ಕೆ 2-3 ದಿನಕ್ಕೆ ಮುಂದೆನೆ ಬಹಳ ಗಡಿ ಪ್ರದೇಶಗಳಲ್ಲಿ ಫೈರಿಂಗ್ ಶುರು ಆಗತ್ತೆ.
ಅದರ ಇಂಡಿಕೇಶನ್ ಅಂತ ಹೇಳಿದ್ರೆ ನಾವು ಈ ಶಾಂತಿ ಮೇಲೆ ನಾವು ಎಂದಿಗೂ ಅಷ್ಟೊಂದು ನಮ್ಗೆ ಇಂಟ್ರೆಸ್ಟ್ ಇಲ್ಲ, ನಿಮ್ ಜೊತೆ ಯುದ್ಧನೇ ಮಾಡ್ಬೇಕು ಅಂತ ಹೇಳಿ ಅವರು ಒಂದು ಆ ಸೂಚನೆ ಕೊಡ್ತಾ ಇದ್ದಿದ್ದು. ಅದು ನಡೆಯುತ್ತೆ. ಪಾಕಿಸ್ತಾನ ಎಂದಿಗೂ ಪಾಕಿಸ್ತಾನ ಅಂತ ಇರೋವರೆಗೂ ಅವರು ಈ ಶಾಂತಿಯೋತರ ರಾಜತಂತ್ರದಿಂದ ಅವರು ಈ ಶಾಂತಿ ನೆಲೆಸ್ತಾರೆ ಅಂತ ಹೇಳಿ ನನಗೊಂದು ಒಂಚೂರು ನಂಬಿಕೆ ಇಲ್ಲ. ಇದು ಯುದ್ಧ ಮಾಡ್ಬೇಕು ಅಂತಾನೆ ಪ್ರಯತ್ನ ಪಡ್ತಾರೆ. ಬಟ್ ಈಗ ಸದ್ಯಕ್ಕೆ ಇರೋ ಸ್ಥಿತಿಗೆ ಇಲ್ಲಿಗೆ ಮುಗಿಸ್ಕೊಳ್ತಾರೆ ಅಂತ ನನ್ಗೊಂದು ಮನಸ್ಸಲ್ಲಿದೆ. ಆದ್ರೆ ಮುಗಿಸ್ಕೊಳ್ದಿರ ಮುಂದುವರೆದ್ರೂ ಆಶ್ಚರ್ಯ ಪಡೋ ಒಂದು ವಿಷಯ ಅಲ್ಲ. ಆದ್ರೂ ಪಾಕಿಸ್ತಾನ ಒಂದ್ ರೀತಿ ಸಿಂಧು ನದಿ ಒಪ್ಪಂದವನ್ನು ಅಮಾನತು ಮಾಡಿದಾಗ್ಲಿಂದನು ನಾವು ನ್ಯೂಕ್ಲಿಯರ್ ಅಟ್ಯಾಕ್ ಮಾಡ್ತೀವಿ ಭಾರತದ ಮೇಲೆ, ದೊಡ್ಡ ಮಟ್ಟದ ಯುದ್ಧ ಮಾಡ್ತೀವಿ ನೀರನ್ನ ನಿಲ್ಲಿಸಿದ್ರೆ ಅನ್ನೋಂಥ ರೀತಿಯಲ್ಲಿ ದೊಡ್ಡ ದೊಡ್ಡ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ರು. ಅದೆಲ್ಲ ಕಾರ್ಯರೂಪಕ್ಕೆ ಬರುವಂತ ಸಾಧ್ಯತೆ ಇದೆಯಾ? ನಾನು ಈಗ ನಮ್ಮ ಭಾರತದ ಕಡೆ ಹತ್ರನೂ ಪರಮಾಣು ಬಾಂಬ್ಗಳಿದೆ, ನ್ಯೂಕ್ಲಿಯರ್ ಬಾಂಬ್ಸ್ ಇದೆ. ಯಾವತ್ತಾದ್ರೂ ನಮ್ಮವರು ಒಂದೇ ಒಂದ್ಸರಿ ಯೋಗಿ ಆದಿತ್ಯನಾಥ್ ಅವರು ಹೇಳಿದ್ರು, ನಮ್ಮಲ್ಲೇನು ಶೋಕೇಸ್ ಅಲ್ಲಿ ಇಡೋದಿಕ್ಕ, ಅದು ಫ್ರಿಡ್ಜ್ ಅಲ್ಲಿ ಇಡೋದಿಕ್ಕ ಅಂತ ಹೇಳಿದ್ರು. ಅದು ಬಿಟ್ಟು ನಾವು ಯಾವಾಗೂ ನಮ್ಮ ಹತ್ರ ಪರಮಾಣು ಇದೆ. ಈಗಲೇ ಇಡೀ ದೇಶದಲ್ಲಿ ರಷ್ಯಾ ಜೊತೆನೂ ಸಾಕಷ್ಟು ಇಟ್ಸ್ ಎ ನ್ಯೂಕ್ಲಿಯರ್ ಸ್ಟೇಟ್. ಮೋಸ್ಟ್ ನ್ಯೂಕ್ಲಿಯರ್ ಸ್ಟೇಟ್ ಇಸ್ ರಷ್ಯಾ. ಅನಂತರ ಇದು ನಮ್ಮ US. ಯಾವತ್ತಾದ್ರೂ ನೀವು ಕೇಳಿದೀರಾ ನಾವು ಈ ತರ ಪರಮಾಣು ಇದೆ, ಬಾಂಬ್ ಇದೆ, ನಾವು ಉಪಯೋಗಿಸ್ತೀವಿ ಅಂತ ಹೇಳೋದು? ಸೊ ಇವರ ಅದೇನಂತ ಹೇಳ್ತಾರೆ, ಇದು ಬುದ್ಧಿ ಮಣ್ಕಾಳ ಕೆಳಗಡೆ ಅಂತ ಹೇಳ್ತಾರಲ್ಲ, ಆ ತರನೇ ಅವ್ರಿಗೆ ಮಣ್ಕಾಳ ಕೆಳಗಡೆ ಇದೆ. ಸೊ ಮಾಡಿದ್ರೂ ಮಾಡ್ಬೋದು, ಹೇಳೋದಿಕ್ಕಾಗಲ್ಲ. ಯಾಕೆಂದ್ರೆ ಹುಚ್ಚರು ಅವರು, ಅವ್ರಿಗೇನ್ ಬೇಕಾಗಿರೋದು ಧ್ವಂಸನೇ. ಬುದ್ಧಿ ಇರೋ ಜನರು ಯಾರನ್ನು ಅಲ್ಲಿ ಕೆಲಸ ಮಾಡ್ತಾ ಇಲ್ಲ. ಯಾಕಂದ್ರೆ ಇಟ್ ಇಸ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ದ ಹೋಲ್ ಪಾಕಿಸ್ತಾನ್ ಈಸ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಆರ್ಮಿಗೆ ಬೇಕಾಗಿರೋದು ಒಂದೇ ಒಂದು, ಅವ್ರು ಚೇಡ್ ತಿರ್ಸ್ಕೋಬೇಕು. 1947, 1965, 1971 ಮತ್ತು ಕಾರ್ಗಿಲ್ ಯುದ್ಧದ್ದು ಚೇಡು ತೀರಿಸ್ಕೋಬೇಕು ಅವ್ರಿಗೆ. ಸೊ ಅದು ಚೇಡು ತೀರ್ಸ್ಕೊಳ್ಳೋದಕ್ಕೆ ಅವ್ರು ಏನ್ ಬೇಕಾದ್ರೂ ಮಾಡೋದಕ್ಕೆ ಸಿದ್ಧವಾಗಿರ್ತಾರೆ. ಸೊ ಅದು ಮಾಡಿದ್ರೆ ಭಾರತ ಡೆಫಿನೆಟ್ಲಿ ಪಾಕಿಸ್ತಾನನೇ ಈ ಪ್ರಪಂಚದಲ್ಲಿ ಇಲ್ಲ ಅಂತ ಮಾಡಾಕ್ತಾರೆ. ಅದು ಅಷ್ಟೇನೆ ನನ್ನ ಯೋಚನೆ. ಇನ್ನೊಂದು ಕಡೆ ರವಿ ಸರ್, ನಾವು ಗಮನಿಸ್ತಾ ಇದ್ದೀವಿ, ಟರ್ಕಿ ಆಗಿರ್ಬೋದು, ಚೀನಾ ಆಗಿರ್ಬೋದು, ಯುದ್ಧೋಪಕರಣಗಳನ್ನು ಪಾಕಿಸ್ತಾನಕ್ಕೆ ಒದಗಿಸುವಂಥ ಕೆಲಸನ ಮಾಡ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಚೀನಾ ಮತ್ತು ಭಾರತ ಗಡಿ ಭಾಗದಲ್ಲಿ ಚೀನಾ ಹೆಚ್ಚಿನ ಒಂದು ಸೇನೆಯನ್ನು ನಿಯೋಜನೆಗೊಳಿಸ್ತಾ ಇರುವಂಥದ್ದು. ಇನ್ ಕೇಸ್ ಈ ರೀತಿಯಾಗಿ ಆಗ್ತಾ ಇದ್ರೆ, ಇನ್ನೊಂದು ಕಡೆಯಲ್ಲಿ ಭಾರತಕ್ಕೆ USA ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಬೇರೆ ಬೇರೆ ದೇಶಗಳು ಕೂಡ ಸಾಥ್ ಕೊಡ್ತಾ ಇರುವಂಥದ್ದು. ಈ ಒಂದು ಸಿಚುವೇಶನ್ನಲ್ಲಿ ಇನ್ ಕೇಸ್ ಆದರೂ ಮೂರನೇ ಮಹಾಯುದ್ಧಕ್ಕೆ ಎಲ್ಲಾದರೂ ಈ ಒಂದು ಇನ್ಸಿಡೆಂಟ್ ನಾಂದಿ ಹಾಡುತ್ತಾ ಹೇಗೆ? ಈಗಲೇ ನೀವು ನ್ಯೂಸ್ ಪೇಪರ್ಗಳು ಓದಿದ್ರೆ 3ನೇ ಮಹಾಯುದ್ಧ ಆಲ್ರೆಡಿ ಶುರುವಾಗೋಯ್ತು ಅಂತ ಹೇಳ್ತಿದ್ದಾರೆ. ಒಂದು ಇನ್ಫಾರ್ಮೇಶನ್ ವಾರ್ಫೇರು, ಮತ್ತೆ ಇನ್ನೊಂದು ಈ ಉಗ್ರವಾದರ ದಾಳಿಗಳು ಇಸ್ರಾಯೇಲ್ ಅಲ್ಲಿ ನಡೆದಿದೆ, ಯುಕ್ರೇನ್ ಮತ್ತೆ ರಷ್ಯಾ ಮತ್ತೆ ಮಧ್ಯೆ ನಡೀತಾ ಇದೆ. ಸೊ ಬೇಕಾದಷ್ಟು ಕಡೆ ನಡೀತಾ ಇದೆ, ಆಲ್ರೆಡಿ ಯುದ್ಧ ನಡೀತಾ ಇದೆ. ಆದ್ರೆ ಇದು ಬರೀ ದೇಶಗಳು ಮಾತ್ರ ಇಲ್ಲಿರೋದ್ರಲ್ಲಿ ಬಾಕಿ ಇದೆ. ಅದರ್ವೈಸ್ ಬೇರೆ ಎಲ್ಲಾ ಕಡೆಯಿಂದನೂ ಯುದ್ಧ ನಡೀತಾನೆ ಇದೆ. ಅದು ಯುದ್ಧ ನಡೀತಾ ಇಲ್ಲ ಅಂತ ಹೇಳಿದ್ರೆ ಟ್ರೇಡ್ ವಾರ್ ನಡೀತಾ ಇದೆ, ಇನ್ಫಾರ್ಮೇಶನ್ ವಾರ್ ನಡೀತಾ ಇದೆ. ಸೊ ಚಾನ್ಸಸ್ ಬಹಳನೇ ಕಡಿಮೆ. ಯಾಕಂತ ಹೇಳಿದ್ರೆ ಈ ಪಾಕಿಸ್ತಾನ ಒಂದು ಬಿಟ್ಟು ಉಳಿದ ದೇಶ, ಈವನ್ ಆಫ್ಘಾನಿಸ್ತಾನನು ಉಗ್ರವಾದ ಅಂತ ಹೇಳ್ತಾ ಇದ್ರು. ಅವರ ಅಮೆರಿಕನ್ಸ್ ನ ಓಡಿಸ್ಮೇಲೆ ಮೊದಲು ಅವರು ರಷ್ಯನ್ಸ್ ಓಡಿಸಿದ್ರು, ಅನಂತರ ಅಮೆರಿಕನ್ಸ್ನೇ ಓಡಿಸಿದ್ರು. ಅದಾದ್ಮೇಲೆ ಅವರು ತಮ್ಮ ದೇಶವನ್ನ ಪ್ರಗತಿಗೋಸ್ಕರ ಈಗಲೇ ಬಹಳನೇ ಪ್ರಯತ್ನ ಪಡ್ತಿದ್ದಾರೆ. ಆ ಉಗ್ರವನ್ನೆಲ್ಲ ಮರೆತು ನಮ್ಮ ದೇಶದ ಪ್ರಗತಿಗೆ ಬಹಳನೇ ಪ್ರಯತ್ನ ಪಡ್ತಿದ್ದಾರೆ. ಚಾನ್ಸಸ್ ಆಫ್ ವರ್ಲ್ಡ್ ವಾರ್ 3 ಅದರ ಪರಿಣಾಮ ಅಂತ ಏನು ಅಂತ ಎಲ್ರಿಗೂ ಗೊತ್ತಿದೆ. ನನ್ನ ಯೋಚನೆಯಲ್ಲಿ ಇದು ಬಹಳನೇ ಕಡಿಮೆ ಅಂತ ಅನ್ಸುತ್ತೆ. ಈಗ ಯಾಕೆ ಅಂತ ಹೇಳಿದ್ರೆ ಈ ಚೀನಾ ಮೇಲ್ಗಡೆ ಆಗ್ತಿರೋದು ಒಂದು ಪ್ರೆಷರ್ ತಗೊಂಡ್ಬರ್ಬೇಕು ಅಂತ ಹೇಳ್ಬಿಟ್ಟು, ನಮ್ಮ ಕೆಲವು ದಿನ ಹಿಂದೆ ನಮ್ಮ ನಿವೃತ್ತ ದಂಡನಾಯಕರು, ಮುಪ್ಪಡೆ ದಂಡನಾಯಕರು ಬಿಪಿನ್ ರಾವತ್ ಅವ್ರು ಹೇಳಿದ್ರು 2.5 ಫ್ರಂಟ್ಸ್ ಅಂತ ಹೇಳಿದ್ರೆ, ಒಂದ್ ಫ್ರಂಟ್ ಬಂದು ಪಾಕಿಸ್ತಾನ, ಇನ್ನೊಂದು ಫ್ರಂಟ್ ಬಂದು ಚೈನಾ, 3ನೇ ಫ್ರಂಟ್ ಬಂದು ಈ ಉಗ್ರವಾದರು, ಭಯೋತ್ಪಾದಕರು ಅಂತ ಹೇಳಿದ್ರು. ಸೊ ಅದು ಕಾರ್ಯರೂಪದಲ್ಲಿ ಈಗಲೇ ಬರ್ತಾ ಇದೆ ಅಂತ ನಿಮ್ಗೆ ನಾನು ಮತ್ತೆ ಇನ್ನೊಂದ್ಸರಿ ಯೋಚನೆ ನೆನಪನ್ನು ಕೊಡ್ತಾ ಇದ್ದೀನಿ. ಬಟ್ ಚೀನಾ ಒಂದು ಮೆಚ್ಯೂರ್ಡ್ ದೇಶ. ಅದು
ಆತರ ಒಂದು ಕ್ರಮ ತಗೊಳಲ್ಲ. ಅವರು ಒಂದು ಮುಂದೋಚನೆಯಾಗಿ ಒಂದು ನಡೆಸಿದೆ. ಯಾಕಂದ್ರೆ ನಾವು ಇದ್ರ ಜೊತೆ ಇದೀವಿ. ಸೊ ನೀವು ಮುಂದೆ ಹೋದ್ರೆ ಈ ಕಡೆ ನಾವು ಇದು ಬಿಡಂಗಿಲ್ಲ ಅಂತ ಹೇಳ್ಬಿಟ್ಟು ಅವರು ಒಂದು ತಮ್ಮ ಸಿಪೆಕ್ ಕಾರಿಡಾರ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಅವರು ಈ ಕೆಲಸ ಮಾಡ್ತಾ ಇದಾರೆ ವಿನಃ ಯುದ್ಧ ಮಾಡ್ಬೇಕು ಅಂತ ಏನಿದ್ದಿಲ್ಲ. ಯಾಕಂದ್ರೆ 1962ರಲ್ಲಿ ಭಾರತ ಸೋತೋಯ್ತು ಅಂತ ಎಲ್ರಿಗೂ ಗೊತ್ತಿರೋ ವಿಷಯನೇ. ಭಾರತ ಸೋತೋಗಿದ್ದ ಕಾರಣ ನಮ್ಮ ಭಾರತೀಯ ಸರ್ಕಾರ, ಭಾರತ ಸೈನಿಕರಲ್ಲ. ಯಾಕಂತ ಹೇಳಿದ್ರೆ ಈ ರೆಜಾಂಗ್ಲಾ ಮತ್ತೆ ವೆಲಾಂಗ್ ಇದು ಜಸವಂತ್ಗಢಲ್ಲೆಲ್ಲ ಚೀನಾ ಗೆದ್ರೇನು ಸಾಕಷ್ಟು ಮಾನಸಿಕವಾಗಿ ಅವ್ರಿಗೆ ತೊಂದರೆ ಕೊಟ್ಟಿದ್ದಾರೆ. ಯಾಕಂದ್ರೆ ಜಸವಂತ್ ಗಢಲ್ಲಿ ಜಸವಂತ್ ರಾವತ್ ಅಂತ ಒಬ್ಬನೇನೆ ಒಂದು 30,000 ಮೇಲೆ ಸೈನ್ಯನ 72 ಗಂಟೆ ತಡೆದು ನಿಲ್ಲಿಸಿ 400 ಜನ ಕೊಂದು ಸತ್ತಿದ್ದಾನೆ. ಅಂದ್ರೆ ಒಂದು ಸೈನಿಕನಿಗೆ ಇಷ್ಟೊಂದು ಶೌರ್ಯತೆ ಇದೆ ಅಂತ ಹೇಳಿದ್ರೆ ಇಡೀ ಭಾರತ ಸೈನಿಕ ಎಷ್ಟು ಶೌರ್ಯತೆ ಇದೆ ಅಂತ ಅವ್ರಿಗೆ ಗೊತ್ತಿರೋ ವಿಷಯ. ಸರ್ಕಾರದ ಕಡೆಯಿಂದ ಅವ್ರಿಗೆ ಆವಾಗ ಒಂದು ಸಹಕಾರ ಇರ್ಲಿಲ್ಲ. ಈಗ ಇರೋ ಸರ್ಕಾರ ಕಡೆಯಿಂದ ಸಂಪೂರ್ಣ ಸಹಕಾರ ಇದೆ. ಸಾಕಷ್ಟು ಬದಲಾವಣೆ ಬಂದಿದೆ ಚೀನಾ ಗಡಿಗಳಲ್ಲೂ ಅಷ್ಟೇ. ಸೊ ಆದ್ರಿಂದ ಚೀನಾ ಇದನ್ನ ಒಂದು ಪ್ರೆಷರ್ ಕೊಟ್ಟು ಅದನ್ನ ನಿಲ್ಲಿಸಬೇಕು ಅಂತ ಪ್ರಯತ್ನ ಪಡ್ತಿದ್ದೆ ವಿನಃ ಚೀನಾ ಇಂತ ಒಂದು ವಿಷಯದಲ್ಲಿ ಅವರು ಮುಂದ್ ಬರೋಲ್ಲ. ಯಾಕಂದ್ರೆ ಚೀನಾ ಏನಾದ್ರು ಈ ಕಡೆ ಆಯ್ತು ಅಂತ ಹೇಳಿದ್ರೆ ಆ ಕಡೆ ಅಮೆರಿಕ USSR ಸುಮ್ಮನೆ ಕೂತ್ಕೊಳ್ಳಲ್ಲ. ಅದೊಂದು ನಿಶ್ಚಯವಾದ ಒಂದು ಮಾತು ಅಷ್ಟೇನೆ ನನ್ನ ಯೋಚನೆ. ಇನ್ನು ದೊಡ್ಡ ಮಟ್ಟದಲ್ಲಿ ಯುದ್ಧ ಆದಂಥ ಸಂದರ್ಭದಲ್ಲಿ ಜನಸಾಮಾನ್ಯನು ಕೂಡ ಒಂದು ಜವಾಬ್ದಾರಿಯುತನಾಗಿರಬೇಕು. ಅವರ ಜವಾಬ್ದಾರಿಗಳೇನು? ಆ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಯುದ್ಧದ ಕಾರ್ಮೋಡ ಆವರಿಸ್ತಾ ಇದೆ, ಗಡಿ ಭಾಗದಲ್ಲಿ ಸೈನಿಕರು ಯುದ್ಧ ನಡೆಸ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಜನಸಾಮಾನ್ಯರ ಜವಾಬ್ದಾರಿಗಳೇನಾಗಿರುತ್ತೆ ಸರ್? ಮೊದಲನೇದಾಗಿ ನಿವೃತ್ತ ಸೈನಿಕರು ಮತ್ತೆ ಯುದ್ಧ ಭೂಮಿಗೆ ಹೋಗೋದಕ್ಕೆ ತಯಾರಾಗಿದ್ದಾರೆ. ಸಾಕಷ್ಟು ಜನರ ಜೊತೆ ಮಾತನಾಡ್ತೀನಿ, ಎಲ್ಲರೂ ತಯಾರಿಯಾಗಿದ್ದಾರೆ. ಕೆಲವೊಂದು ಟಿವಿಗಳಲ್ಲಿ ನೋಡಿದೆ, ಜನಸಾಮಾನ್ಯರು ಇಷ್ಟೇ ಮಾಡ್ಬೇಕು, ಈ ತರ ಒಂದು ಯುದ್ಧ ಆದ್ರೆ ಏನಾಗತ್ತೆ, ಬಹಳನೇ ಕಷ್ಟ ಆಗತ್ತೆ, ಆರ್ಥಿಕ ಸ್ಥಿತಿ ಗಂಭೀರ ಆಗತ್ತೆ, ಜವಾಬ್ದಾರಿ ಇಲ್ಲದೆ ಇಷ್ಟಕ್ಕೂ ಸ್ಟೇಟ್ಮೆಂಟ್ಸ್ ಕೊಡೋದು ಸರಿಯಲ್ಲ. ಯಾಕೆಂತಂದ್ರೆ ಅದು ನಮ್ಮ ಸ್ಟೇಟ್ಮೆಂಟ್ಸ್ ನಮ್ಮ ಸೈನಿಕರಿಗೆ ಇದ್ದಂದ್ರೆ ಅವ್ರ ಮಾನಸಿಕವಾಗಿ ಅವ್ರಿಗೆ ಸಮಸ್ಯೆಗಳಾಗೋದಕ್ಕೂ ಕಾರಣಗಳಾಗಿರ್ತವೆ. ಆದ್ರಿಂದ ಭಾರತ ಸರ್ಕಾರ ಏನು ನಿರ್ಧಾರ ತಗೊಳತ್ತೋ ಆ ನಿರ್ಧಾರಕ್ಕೆ ಏನೊಂದು ಕೌಂಟರ್ ಸ್ಟೇಟ್ಮೆಂಟ್ಸ್ ಕೊಡದೆ ಈ ತರ ಮಾಡ್ಬೇಕಾಗಿತ್ತು, ಆ ತರ ಮಾಡ್ಬೇಕಾಗಿತ್ತು. ಯಾಕೆಂತ ಹೇಳಿದ್ರೆ ಯುದ್ಧ ಅನ್ನೋದು ಇವನ್ ಕೆಲವೊಮ್ಮೆ ಎಷ್ಟೇ ನಾವು ಪ್ಲಾನಿಂಗ್ ಮಾಡಿದ್ರು ನಮ್ಮ ಸೈನಿಕರಿಗೂ ಹೆಂಗ್ ಹೋಗುತ್ತೆ ಅಂತ ನಮ್ಗೆ ಗೊತ್ತಿರೋದಿಲ್ಲ. ಯಾಕಂತಂದ್ರೆ ನಮ್ಮ ಪ್ಲಾನ್ ಒಂಥರ ಇರತ್ತೆ, ಶತ್ರುಗಳು ಹೇಗ್ ಮಾಡ್ತಾರೆ ಅಂತ ಅದು ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಯಾಕಂದ್ರೆ ಕಂಪ್ಲೀಟ್ ನಮ್ ಪ್ಲಾನ್ಸೇ ಬೇರೆ ತರ ಆಗೋಗುತ್ತೆ. ಅದು ಆ ತರ ಚಾನ್ಸಸ್ ಇದೆ. ಸೊ ಈ ತರ ಮಾಡ್ಬೇಕು ಆಗಿತ್ತು, ಆ ತರ ಮಾಡ್ಬೇಕಾಗಿತ್ತು, ಇದು ತಪ್ಪು ಅದು ತಪ್ಪು ಅನ್ನೋದು ಯಾರ ಕೈಲಿ ಹೋಗಲ್ಲ. ಯಾಕಂದ್ರೆ ನಾನಂತ ಹೇಳಿದ್ರೆ ಈ ಒಂದು ಸಾಮಾನ್ಯ ಸೈನಿಕ ನಿಂತಿದ್ದಾನೆ, ಅವನ್ ಮನ್ಸಲ್ಲಿ ಏನ್ ನಡೀತಿದೆ ಅಂತನೂ ನಾನು ಒಂದು ಸೈನಿಕನಾಗಿದ್ದು ದಂಡನಾಯಕನಾಗಿದ್ದು ನನಗೆ ಹೇಳೋದಿಕ್ ನನ್ ಕೈಲಾಗಲ್ಲ. ಅವನ್ ಏನ್ ಮಾಡ್ತಿದ್ದಾನೆ ಅದೇ ಸರಿ ಅಂತ ಎಲ್ರು ಅಂತ ಅನ್ಕೊಂಡು ಯಾವೊಂದು ಕೌಂಟರ್ ಸ್ಟೇಟ್ಮೆಂಟ್ ಕೊಡದೆ ಅವನಿಗೆ ಮಾನಸಿಕವಾಗಿ ಅವನ ಮಾನಸಿಕ ಬಲವನ್ನು ಹೆಚ್ಚಿಸಬೇಕು. ಅವನ ಕಂಪ್ಲೀಟ್ ಶೌರ್ಯತೆಯನ್ನು ಈ ತನ್ನ ಜವಾಬ್ದಾರಿ ಮೇಲೆ ಫೋಕಸ್ ಮಾಡಬೇಕು ಅಂತ. ಯಾಕೆಂತ ಹೇಳಿದ್ರೆ ಅವ್ನಿಗೆ ಹೆಂಗ್ ಗೊತ್ತಾಗತ್ತೆ ಅಂತ ಹೇಳ್ತೀರಾ, ಈಗಲೇ ಕುಟುಂಬಗಳಿದ್ದಾರೆ, ಕುಟುಂಬಗಳ ಜೊತೆ ಗೊತ್ತಾಗತ್ತೆ, ಕುಟುಂಬಗಳು ಅವ್ರ ಜೊತೆ ಮಾತಾಡ್ತಿರೋದ್ರೆ ಕೆಲವೊಂದು ವಿಷಯಗಳು ಈ ಅವರ ಕುಟುಂಬದವರು ತಿಳಿಸ್ತಾರೆ. ಅದರಿಂದ ಸಾಕಷ್ಟು ಅದು ಬಹಳ ಬೇಗನೆ ಹರಳುತ್ತೆ ಅಲ್ಲಿ ಫೌಜಲ್ಲಿ, ಮಿಲಿಟರಿಯಲ್ಲಿ. ಸೊ ಎಲ್ಲರೂ ಜವಾಬ್ದಾರಿಯಾಗಿ ನಡ್ಕೋಬೇಕು. ಭಾರತ ಸರ್ಕಾರಕ್ಕೆ ಬೆಂಬಲ ಕೊಡಬೇಕು, ಸೈನಿಕರಿಗೂ ಬೆಂಬಲ ಕೊಡಬೇಕು. ಯಾವೊಂದು ಬೇಜವಾಬ್ದಾರಿ ಮಾತುಗಳು ಮಾತಾಡದೆ ಇರಬೇಕು ಅಂತ ಹೇಳಿ ನಾನು ನನ್ನ ಕೋರಿಕೆ ಸಾರ್ವಜನಿಕರಲ್ಲಿ. ಇನ್ನು ರವಿ ಸರ್, ನಾವು ಪಹಲ್ಗಾಮ್ನಲ್ಲಿ ದಾಳಿ ನಡೆದಂಥ ಸಂದರ್ಭದಲ್ಲಿ ಅಲ್ಲಿ ಉಗ್ರವಾದಿಗಳಿಗೆ ಹಲವಾರು ಜನ ಸಾಥ್ ನೀಡಿರುವಂಥದ್ದು ನಾವು ಗಮನಿಸಿದ್ದೀವಿ. ಅವರ ಕುಮ್ಮಕ್ಕಿನಿಂದ, ಅವರ ಸಹಾಯದಿಂದನೇ ಅವರು ಒಳಗಡೆ ನುಸುಳಿ ಬಂದು ಇಲ್ಲಿ ಅಟ್ಯಾಕ್ ಮಾಡಿ 26 ಜನರನ್ನು ಸಾಯಿಸಿ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಈಗ ಭಾರತ ಪಾಕಿಸ್ತಾನದ ಗಡಿಯಾಚೆ ಹೋಗಿ ಒಂದು ರೀತಿಯಲ್ಲಿ ದಾಳಿ ಮಾಡುವಂಥ ಕೆಲಸವನ್ನು ಮಾಡಿದೆ. ಆಂತರಿಕ ಉಗ್ರರನ್ನು ಹೇಗೆ ಸದೆಬಡಿಬೇಕು ಈ ಸಂದರ್ಭದಲ್ಲಿ?
ಏನಾಗಿದೆ ಅಂತ ಹೇಳಿದ್ರೆ ನಿಮ್ಗೆ ಬೆಲ್ಗಾಮ್ ದಾಳಿಯಲ್ಲಿ ದೃಶ್ಯವನ್ನು ನೋಡಿದ್ವಿ ನಾವು, ಆ ಟಿವಿ ಕ್ಲಿಪ್ಸ್ ಎಲ್ಲ ನೋಡಿದ್ವಿ. ಅದಲ್ಲಿ ಅಲ್ಲಾಹು ಅಕ್ಬರ್ ಅನ್ನೋದು ಎಲ್ರಿಗೂ ತಿಳಿದಿರೋ ವಿಷಯಗಳೇನೆ. ಅದು ಮಾತ್ರನೇ ಅಲ್ಲ, ಅಷ್ಟೇ ಮಾತ್ರ ಅಲ್ಲ, ಪ್ರತಿಯೊಂದು ಟಿವಿ ಚಾನೆಲ್ ಅದರ ಬಗ್ಗೆ ತಿಳಿಸಿದೆ. ಅದೊಂದು ನಮ್ಮ ಗ್ರೂಪ್ ಅಲ್ಲಿ ಡಿಸ್ಕಷನ್ ನಡೀತು. ನನಗೆ ಅದು ಕಾಶ್ಮೀರಿ ಬರೋದಿಲ್ಲ, ಆದ್ರೆ ಕಾಶ್ಮೀರಿ ಗೊತ್ತಿರೋನು ಹೇಳ್ತಿದ್ದಾನೆ, ಈ ಕಡೆ ಅವ್ರನ್ನ ಕಳಿಸ್ಬೇಡಿ, ಕಳಿಸಿದ್ರೆ ತೆಗಾಕೋತಾರೆ, ಅವ್ರು ವಾಪಸ್ ಆ ಕಡೆ ಕಳಿಸ್ಬಿಡಿ ಅಂತ ಹೇಳೋದು ಒಂದು ಮಾತು, ವಿಚ್ ಇಸ್ ಅಗೇನ್ ಬೈ ಎ ಲೋಕಲ್. ಈ ಉಗ್ರವಾದ ಇದೆಯಲ್ಲ, ಭಯೋತ್ಪಾದಕರು ಲೋಕಲ್ಸ್ ಸಹಕಾರ ಇಲ್ಲದೆ ಅವರು ಮುಂದುವರಿಯಕ್ಕಾಗಲ್ಲ. ಏಕೆ ಅಂತ ಹೇಳಿದ್ರೆ, ನಾನು 1984-85ರಲ್ಲಿ ಛತ್ತೀಸ್ಗಢಲ್ಲಿ ಒಂದು ಸಾಮಾನ್ಯ ಸಾರ್ವಜನಿಕಾಗಿ ಟ್ರಾಕ್ಟರ್ ಡಿವಿಷನ್ ಕೆಲಸ ಮಾಡ್ತಿದ್ದೆ. ಅದ್ರಲ್ಲಿ ಏನ್ ನಡೀತಿದೆ ಸ್ವಲ್ಪ ತೀವ್ರವಾಗಿ ನಾವು ಯೋಚನೆ ಮಾಡ್ಬೇಕು ಅಂತ ಹೇಳಿದ್ರೆ, ಬಹಳ ಹಾರ್ಡ್ ಕೋರ್ ಭಯೋತ್ಪಾದಕರು ಇದಾರಲ್ಲ, ಅವ್ರನ್ನೆಲ್ಲ ಭಾರತೀಯ ಸೈನ್ಯ ಮುಕ್ತಾಯಗೊಳಿಸ್ತು. ಆಮೇಲೆ ಪೊಲೀಸ್ನವರು ಅದಾದ ನಂತರ KPS ಗಿಲ್ ಅವರು ಬಂದ್ರು, ಅವರು ಉಳಿದವ್ರನ್ನೆಲ್ಲ ಸ್ವಲ್ಪ ಮಠ ಕಟ್ಟಿದ್ರು. ಅಷ್ಟೇ ಅಲ್ಲ, ನಾವು ಸಿವಿಲ್ ಅಲ್ಲಿ ಎಲ್ಲಾರು ಹೋಟೆಲ್ಗೆ, ದಾಬಾಗೋ ಇಲ್ಲ ಚಹಾ ಕುಡಿಯೋಕೋ ಹೋಗ್ತಾ ಇದ್ರೆ ಸಾರ್ವಜನಿಕರು ಎಲ್ಲ ಮಾತಾಡ್ಕೋತಾ ಇದ್ರು, ಈ ನಮ್ಮ ಖಾಲಿಸ್ತಾನ ಆಗೋಯ್ತು ಅಂತ ಹೇಳಿದ್ರೆ ನಮ್ಗೆ ಒಳ್ಳೇದಲ್ಲ ಅಂತ. ಅದು ಸಾರ್ವಜನಿಕರಿಗೆ ತಾನಾಗಿ ಬಂದ ಒಂದು ಯೋಚನೆ. ಯಾಕೆಂತ ಹೇಳಿದ್ರೆ ಅವರು ಹೆಚ್ಚು ಕಡಿಮೆ 4-5 ವರ್ಷ ಅದು ಭಯೋತ್ಪಾದಕ ಒಂದು ಸ್ಥಿತಿಯಲ್ಲಿ ಕಳೆದವರು. ಸೊ ಎಷ್ಟು ಆರ್ಥಿಕವಾಗಿ ಅವ್ರಿಗೆ ಎಫೆಕ್ಟ್ ಆಗಿದೆ ಅಂತ ಅವ್ರಿಗೆ ಗೊತ್ತಿತ್ತು. ಅದರಿಂದ ಅವ್ರು ಆತರ ಒಂದು ಜವಾಬ್ದಾರಿಯಾದ ಮಾತು ಮಾತಾಡ್ತಾ ಇದ್ರು. ಸೊ ಆವಾಗ ಅವ್ರಿಗೆ ಭಯೋತ್ಪಾದಕರಿಗೆ ಸಾರ್ವಜನಿಕರಿಂದ ಯಾವೊಂದು ಸಹಕಾರ ಬಂದಿಲ್ಲ ಅಂತ, ನನ್ಗೊಂದು ಸ್ವಲ್ಪ ಸಹಕಾರ ಕೊಡೋದಕ್ಕೆ ಯಾರು ಸಿದ್ಧವಾಗಿಲ್ಲ ಅಂತ ನನಗೆ ಅರ್ಥ ಆಯ್ತು. ಆದ್ರಿಂದನೇ ಅಲ್ಲಿ ಖಾಲಿಸ್ತಾನರು ಮೂವ್ಮೆಂಟ್ ಕಂಪ್ಲೀಟ್ ಆಯ್ತು. ಬೈ 89-90 ಖಾಲಿಸ್ತಾನ್ ಮೂವ್ಮೆಂಟ್ ಕಂಪ್ಲೀಟ್ ಆಗಿ ಮುಗೀತು. ಸೊ ಆವಾಗ್ಲೇನೆ ಅವ್ರು ಖಾಲಿಸ್ತಾನ ಇದು ಮುಂದುವರಿಯಲ್ಲ ಅಂತ ಹೇಳಿ ತಿಳ್ಕೊಂಡೇನೆ ಪಾಕಿಸ್ತಾನ ಈ ಜಮ್ಮು ಅಂಡ್ ಕಾಶ್ಮೀರ ಭಯೋತ್ಪಾದಕವನ್ನು ಶುರು ಮಾಡಿದ್ರು. ಸೊ ಈಗ ನಾನು ಹೇಳೋದಕ್ಕೆ ಏನ್ ಬಯಸೋದು ಅಂದ್ರೆ, ಇದು ಜಮ್ಮು ಅಂಡ್ ಕಾಶ್ಮೀರಲ್ಲಿ ಈ ಮುಸಲ್ಮಾನರು ಜಾಸ್ತಿ ಇರೋದ್ರಿಂದ ಸಾಕಷ್ಟು ಅವ್ರ ಕಡೆಯಿಂದ ಸಹಕಾರ ಬರ್ತಿದೆ ಅವ್ರಿಗೆ. ಯಾಕಂತ ಹೇಳಿದ್ರೆ ನನಗ್ ಬೇಜಾರಾಗತ್ತೆ. ಯಾಕಂತ ಹೇಳಿದ್ರೆ ಅವರು ಸಾರ್ವಜನಿಕರೇ, ಅವ್ರೂ ಮಕ್ಕಳೇನೆ, ಈ ದೇಶದ ಸಾರ್ವಜನಿಕರು ಈ ದೇಶಕ್ಕೋಸ್ಕರ ಶ್ರಮ ತೆಗೆದು ದೇಶದ ಆರ್ಥಿಕ ಸ್ಥಿತಿಯಾಗ ಬಲಿಷ್ಠ ಕಡೆಯಿಂದನೂ ಬೆಂಬಲ ಕೊಡಿಸೋರು. ಅವ್ರು ಈ ತರ ಮಾಡ್ತಾ ಇದಾರೆ ಅಂತ ನಾನು ಅವ್ರಿಗೆ ಅವ್ರ ದೇವ್ರ ಮೇಲೆನೆ ಅವ್ರಿಗೆ ಬಹಳ ದೇವ್ರ ಮೊದಲು, ಮತ್ತೆ ನೆಕ್ಸ್ಟ್ ಅವ್ರಿರೋ ದೇಶ ಅದಿರೋ ತನಕ ಅದು ಈ ತರ ಒಂದು ಭಯೋತ್ಪಾದಕರಿಗೆ ಸಹಕಾರ ನೀಡ್ತಿರ್ತಾರೆ. ಸೊ ಈಗ ಜಮ್ಮು ಅಂಡ್ ಕಾಶ್ಮೀರ ಜನರು ಅವರು ಮನಸ್ಸಲ್ಲಿ ನಿರ್ಧಾರ ಮಾಡ್ಕೊಂಡ್ರೆ ಈ ಭಯೋತ್ಪಾದಕವನ್ನು ಬಹಳ ಬೇಗನೆ ಧ್ವಂಸಗೊಳಿಸಬಹುದು ಅಂತ ನನ್ನ ಯೋಚನೆ. ಓಕೆ, ಥ್ಯಾಂಕ್ ಯು ರವಿ ಸರ್. ತುಂಬಾ ಇನ್ಫಾರ್ಮೇಷನನ್ನು ಕೊಡುವಂಥ ಕೆಲಸವನ್ನು ಮಾಡಿದೆ. ಥ್ಯಾಂಕ್ ಯು ಸೋ ಮಚ್ TV9 ಜೊತೆ ಮಾತನಾಡಿದ್ದಕ್ಕೆ. ये नुकसान, ये 9 नंबर